ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ. ಇಲ್ಲಿ ನೋಡಿ, ಯಾವಾಗಲೂ ದೇವರು ತನ್ನ ಕೆಲಸಕ್ಕಾಗಿ ಅಹಂಕಾರ ಹೆಮ್ಮೆ ಇರುವಂಥವರನ್ನ ದೇವರು ಆರಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದರೆ ದೇವರಿಗೆ ತಗ್ಗಿಸಲ್ಪಡುವಿಕೆ ಅಥವಾ ದೀನವಾದಂಥ ಒಂದು ಸ್ವಭಾವ ಅಂತಂದರೆ ದೇವರಿಗೆ ಬಹಳ ಇಷ್ಟ. ಇಲ್ಲಿ ನೋಡಿ, ನಾವು ಕೆಲವರನ್ನು ನಾವು ಉದಾಹರಣೆಯಾಗಿ ನಾವು ನೋಡೋದಾದರೆ ಹಳೆ ಉಡಂಬಡಿಕೆಯಲ್ಲಿ ಯೆಹೋಶುವನನ್ನು ನಾವು ನೋಡ್ಬೋದು. ನೂನನ ಮಗನಾದ ಯೆಹೋಶುವನು ಮೋಶೆಯ ಶಿಷ್ಯನು ಕೂಡ ಹೌದು. ಇಲ್ಲಿ ಈತನು ಮೋಶೆಗೆ ಸಹಾಯಕನಾಗಿ ಸೇವಕನಾಗಿಯೂ ಇದ್ದ. ಈ ಸೇವೆಯ ಮೇರೆಗೆ ಮೋಶೆ ಮಾಡದೆ ಬಿಟ್ಟ ಇನ್ನೂ ಕೆಲವು ಕೆಲಸಗಳನ್ನು ಈ ಒಂದು ಯೆಹೋಶುವನ ಮುಖಾಂತರ ದೇವರು ಪೂರ್ಣಗೊಳಿಸಿದರು. ಅಷ್ಟೇ ಅಲ್ಲದೆ ತನ್ನನ್ನು ತಾನು ಎಲ್ಲೂ ಕೂಡ ಯೆಹೋಶುವನು ಹೆಚ್ಚಿಸಿಕೊಳ್ಳಲಿಲ್ಲ. ಬದಲಾಗಿ ಮೋಶೆ ಸಂಗಡ ಅದ್ಭುತವಾದಂಥ ಒಬ್ಬ ಸೇವಕನಾಗಿ ಸೇವೆಯನ್ನ ಮಾಡಿದನು.